ನನ್ನ ಅಮ್ಮನ ಮನೆಯಲ್ಲಿ ನಾನು ಮಾಡಿರುವ ಬೊಂಬಾಟ್ ಚಿತ್ರಾನ್ನ ಗೊಜ್ಜು. ನಾನು ತುಂಬ ವರ್ಷನೇ ಆಗಿತ್ತು ಶಟಲ್ ಕಾಕ್ ಆಡಿದ್ವಿ. ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ವ್ಲಾಗ್ ಚಾನಲ್ಗೆ. ಇವತ್ತು ಅಮ್ಮ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಆಗಲೇ ನನ್ನ ಮಗ ತಾತನ ಹತ್ರ ಚಿಪ್ಸು ಬಿಸ್ಕೆಟು ಈಸ್ಕೊಂಡು ತಿಂತಾಯಿದ್ದಾನೆ. ಹಂಗೆ ಈವ್ನಿಂಗ್ ಆಯಿತು, ಅಲ್ಲಿ ಆಟ ಆಡ್ತಿದ್ರು. ತುಂಬ ವರ್ಷನೇ ಆಗಿತ್ತು ನಾನು ಶಟಲ್ ಕಾಕ್ ಆಡಿದ್ವಿ. ಹಾಗೆ ನನ್ನ ಮಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂತಿದ್ದ. ಅವ್ರ ಅಣ್ಣ ತಂದು ಕೊಟ್ಟರು, ತಿಂತಾಯಿದ್ದಾನೆ. ಅದಾದಮೇಲೆ ಸಾಯಂಕಾಲ ಅಜ್ಜಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಪೂಜೆ ಮಾಡ್ತಾಯಿದ್ರು ಹಾಡು ಹಾಕ್ಕೊಂಡು. ಇವನು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ, ಕತ್ತಾಡಿಸ್ತಾ ಇದ್ದಾನೆ. ನಾನು ವೀಡಿಯೋ ಮಾಡ್ತಿದ್ದೀನಲ್ಲ, ಅದನ್ನು ನೋಡಿಕೊಂಡು ಮತ್ತೆ ಬಿಟ್ಟಿಲ್ಲ. ಅವ್ರ ಅಣ್ಣ ಅವ್ರ ಅಕ್ಕ ಎಲ್ಲ ಮನೆಗೆ ಹೋದರು. ಅಜ್ಜಿನ ನಾನು ಹೋಗ್ತೀನಿ ಕರ್ಕೊಂಡು ಹೋಗಿ ಮನೆಗೆ ಅಂತಿದ್ದ. ಎಲ್ಲ ನನ್ನ ಅಂಗಡಿ ಕರ್ಕೊಂಡೋಗಿ ಅಂತಿದ್ದ. ಹೋಗಿ ಅವ್ರ ಅಜ್ಜಿ ಕೈಲಿ ಐಸ್ ಕ್ರೀಮ್ ತೊಗೊಂಡು ಬಂದು ತಿಂತಾಯಿದ್ದಾನೆ. ಅದ್ರ ಜೊತೆಗೆ ಜ್ಯೂಸು ತಂದಿದ್ದ. ಕುಡಿತೀನಿ ಅಂತಿದ್ದ. ಐಸ್ ಕ್ರೀಮ್ ತಿಂದಮೇಲೆ ತಿನ್ನೋಂಗಿಲ್ವಲ್ಲ, ವಾಮಿಟ್ ಆಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಟು ಕುಡಿ ಅಂತ ಅಂದ್ವಿ. ಅರ್ಧ ಗಂಟೆ ಬಿಟ್ಬಿಟ್ಟು ಕೊನೆಗೂ ಜ್ಯೂಸನ್ನ ಖಾಲಿ ಮಾಡ್ದ. ಬೆಳಗ್ಗೆ ಆಯಿತು, ಪೂಜೆ ಮಾಡಿದ್ರು ಅಪ್ಪ. ಶನಿವಾರ ಬೆಳಗ್ಗೆ ಇದು. ಹಾಗೆ ನಾನು ದೇವ್ರದ್ದು ವೀಡಿಯೋ ಕ್ಲಿಪ್ ತೊಗೊಳೋಣ ಅಂತ ತಗೊಂಡೆ. ನಾನು ಮದುವೆ ಆದ ಹೊಸರಲ್ಲಿ ಮನೆಗೆ ಪೇಂಟ್ ಹೊಡ್ಸುವಾಗ ಹಳೆ ಫೋಟೋ ಎಲ್ಲ ತೆಗೆದ್ಬಿಟ್ಟು ಹೊಸ ಫೋಟೋ ತಂದಿದ್ದು. ನಾನೇ ಸೆಲೆಕ್ಟ್ ಮಾಡಿದ್ದು ಈ ಫೋಟೋ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಮನೆ ದೇವ್ರ ಫೋಟೋ ಕೂಡ ಮಾಡಿಸಿದ್ವಿ. ಎರಡೂ ಮ್ಯಾಚ್ ಆಗುತ್ತೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಲಲ್ಲಿ ತುಂಬ ಫೋಟೋಗಳಿದ್ದು, ಒಂದು 10-15 ಫೋಟೋ ಅಂತಲೇ ಹೇಳ್ಬೋದು. ಎಲ್ಲ ಇಟ್ಬಿಟ್ವಿ. ಮೊದಲೆಲ್ಲ ಹಾಗೆ ಅಲ್ವಾ, ಜಾಸ್ತಿ ಫೋಟೋಗಳು ಇಟ್ಕೋತಿದ್ರು ಮನೆಯಲ್ಲಿ. ಈಗೆಲ್ಲ ನಾರ್ಮಲ್ 1-2 ಅಷ್ಟೇ. ನನ್ನ ಮಗ ಉಲ್ಟಾ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದ. ಕಾರ್ಟೂನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾರ್ಟೂನ್ ನೋಡಬೇಕು, ಇಲ್ಲ ಫೋನ್ ನೋಡಬೇಕು, ಇಲ್ಲ ಆಟ ಆಡಬೇಕು. ಅವ್ನು ಕೇಳಿದ್ದು ತಂದು ಕೊಡ್ತಾ ಇರಬೇಕು. ಹಾಗೆ ನಾಷ್ಟ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಮ್ಮ ಉಪ್ಪಿಟ್ಟು ಮಾಡು ಅಂತಿದ್ರು. ಈ ಬೇಸಿಗೆಯಲ್ಲಿ ತಿನ್ನೋಕ್ಕಾಗಲ್ಲ ಉಪ್ಪಿಟ್ಟು ಅಂತ ಚಿತ್ರಾನ್ನ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ವಿಷಲ್ ಹೊಡಿಬೇಕಷ್ಟೇ. ಇನ್ನೇನಿದ್ರು ಚಿತ್ರಾನ್ನ ಗೊಜ್ಜು ಮಾಡಬೇಕು. ಈ ಚಿತ್ರಾನ್ನ ಗೊಜ್ಜು ಮಾಡುವಾಗ ನಾನು ಒಂದು ಇದರಲ್ಲಿ ವೇರಿಯೇಷನ್ ಮಾಡಿದ್ದೀನಿ. ಯಾವುದು ಅಂತ ಕಂಡಿಡ್ದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಣ್ಣೆ ಎಷ್ಟು ಬೇಕೋ ನಾನು ಚಿತ್ರಾನ್ನ ಗೊಜ್ಜು ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡೋಣ ಇರಲಿ ಅಂದ್ಬಿಟ್ಟು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಹಚ್ಚೆಲ್ಲ ಇಟ್ಕೊಂಡಾದ್ಮೇಲೆ ಈಗ ಸಾಸಿವೆ ಹಾಕ್ಕೊಂಡೆ. ನಾರ್ಮಲ್ ಚಿತ್ರಾನ್ನ ಗೊಜ್ಜು ಹೇಗೆ ಮಾಡ್ತಾರೋ ಆ ಥರನೇ ಮಾಡೋದು. ನೆಕ್ಸ್ಟು ತೋರಿಸ್ತೀನಿ ನಾನೇನು ಡಿಫ್ರೆಂಟಾಗಿ ಮಾಡಿದ್ದೀನಿ ಸ್ವಲ್ಪ ಅಂತ. ಈರುಳ್ಳಿ ಹಾಕ್ಕೊಂಡೆ, ಎಣ್ಣೆ ಕಾಯ್ದಿತ್ತು. ನಾನು ಫಸ್ಟ್ಗೆ ಹಸಿಮೆಣ್ಸಿಕಾಯಿ ಹಾಕೋದಿಲ್ಲ, ಖಾರ ಆಗುತ್ತೆ ಅಂದರೆ ಘಾಟು ಬರುತ್ತೆ ಅಂತ. ಇವಾಗ ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ. ಆಮೇಲೆ ಈಗ ನಾನು ಕರಿಬೇವು ಹಾಕ್ಕೋತೀನಿ. ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೇಗಂತೂ ಟೊಮೊಟೊಗಳು ಬೇಯೋದೇ ಇಲ್ಲ. ಹಣ್ಣಾಗಿದ್ರು ಕೆಲವೊಂದು ಸಲ ಬೇಯೋದಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಹಣ್ಣಾಗಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಈಗ ಈ ಕಡೆ ಒಂದು ಪ್ಯಾನ್ ತಗೊಂಡು ಅದರೊಳಗಡೆ ಎಣ್ಣೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕಷ್ಟು. ಕಡಲೆ ಬೀಜ ಹುರ್ಕೊಳ್ಳೋಕ್ಕೆ. ಕಡಲೆ ಬೀಜ ಅದಕ್ಕೆ ಹಾಕ್ಕೋಬೋದಾಯಿತು ಒಗ್ಗರಣೆಗೆ, ಬಟ್ ಎಲ್ಲ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಈ ಥರ ಸಪ್ರೇಟಾಗಿ ಹುರಿದು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ತಿಂದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಬಾಡ್ತಾಯಿದೆ ಟೊಮೊಟೊ. ಸಪ್ರೇಟಾಗಿ ಎತ್ತು ಮಾಡ್ಕೊಂಡಿದ್ದೀನಿ ನಾನು.
ಕಡಲೆಬೀಜನ. ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿರಲಿಲ್ಲ, ಅದನ್ನು ಈಗ ನಾನು ಹುರ್ಕೊಂಡು ಡೈರೆಕ್ಟ್ ಗೊಜ್ಜೊಳಗಡೆ ಹಾಕೋತಾ ಇದ್ದೀನಿ. ಇದನ್ನೇ ಹೇಳಿದ್ದು, ನಾನು ಏನೋ ಒಂದು ವೇರಿಯೇಷನ್ ಮಾಡಿದ್ದೀನಿ ನೋಡಿ, ಕಂಡುಹಿಡೀರಿ, ಕಮೆಂಟ್ ಮಾಡಿ ಅಂತ. ಈಗ ಅರ್ಥ ಆಯಿತು ಅಂತ ಅನಿಸುತ್ತೆ ನಿಮಗೆ. ಎಷ್ಟು ಬೇಕೋ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ನನ್ನ ಅಮ್ಮನ ಮನೆಯಲ್ಲಿ ನಾನು ಮಾಡಿರೋ ಬೊಂಬಾಟಾಗಿರುವ ಚಿತ್ರಾನ್ನ ಗೊಜ್ಜು ಸೂಪರ್ ಅಂತಲೇ ಹೇಳ್ಬೋದು. ಸ್ಟೋರೇಜ್ ಫುಲ್ ಅಂತ ಬರ್ತಿತ್ತು, ನಾನು ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋದು ಬಂದಿಲ್ಲ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ, ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬೈ, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.